ಭಕ್ತ, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗದಿಂದಾಗಲಿ, ಕ್ರಿಮಿಕೀಟ ಸರ್ಪಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಾಂಧರ್ವ ಕಿನ್ನರ ಹಿಂಪುರುಷರಾದಿಯಾಗಿ ಸೃಷ್ಟಿಸಿದಂತಹ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸುವುದನ್ನೇ. ತಥಾಸ್ತು. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು ಈ ಭಾರತದಲ್ಲಿ. 25 ವರ್ಷಗಳ ಹಿಂದೆ ಸೊಸೈಟಿಯ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಈ ಪ್ರಸಾದ್ ಇನ್ನು ಈ ರಾಜ್ಯದ ಮುಖ್ಯಮಂತ್ರಿ. ಇನ್ನು ಮುಂದೆ ಈ ರಾಜಕೀಯದಲ್ಲಿ ನಾನೊಬ್ಬನೇ ನಾಯಕ. ನಾನು ಮಾಡಿದ್ದೆ ಕಾನೂನು, ನುಡಿದಿದ್ದೆ ನುಡಿಮುತ್ತ. ಆದರೆ ನಾನು ಹೇಳಿರುವ ಮಾತವೇದವಾಗಿ ಬಹುದಿನದ ನನ್ನ ಸೆಂಟು ಬುಡಬಿಕಾರಿ ಶಿಬಿಯನ 2 ಎಕರೆ ಮಡ್ಡಿ ಹೊಲದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸಿ ಅದರಲ್ಲಿ ಕೆಲಸಕ್ಕೆಂದು ಬರುವ ಚೆಂದುಳ್ಳ ಚೆಲುವಿಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸುವುದೇ ಈ ಮುಖ್ಯಮಂತ್ರಿ ಕೆ ಪ್ರಸಾದನ ಮುಖ್ಯ ಉದ್ದೇಶ. ಅದರ ಬಗ್ಗೆ ಚರ್ಚಿಸಲು ನನ್ನ ಮಿತ್ರನಾದ ಶಿಕ್ಷಣ ಮಂತ್ರಿ ರಣರುದ್ರ ಹಾಗೂ SP ಶಕ್ತಿಕುಮಾರನಿಗೆ ಬರಲು ಹೇಳಿದ್ದೆ. ಓಹೋ, ಬಂದರೆಂದೇ ಕಾಣಿಸುತ್ತದೆ. ನಮಸ್ಕಾರ ಮಂತ್ರಿಗಳಿಗೆ. ಗುಡ್ ಮಾರ್ನಿಂಗ್ ಸರ್. ಬರಬೇಕು ಶಿಕ್ಷಣ ಮಂತ್ರಿಗಳು ಹಾಗೂ SP ಶಕ್ತಿಕುಮಾರ್. ಸರ್, ಅದೇನೋ ಅರ್ಜೆಂಟ್ ಆಗಿ ನಮ್ಮಿಬ್ಬರನ್ನು ಬರ ಹೇಳಿದ್ದು. ಗಾರ್ಮೆಂಟ್ ಫ್ಯಾಕ್ಟರಿ ಅಡಿಗಲ್ಲು ಸಮಾರಂಭಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಯನ್ನು ತಿಳಿಸಲು ನಿಮ್ಮನ್ನು ಕರೆಸಿದೆ. ಆಯ್ತು ಬಿಡಿ ಸರ್, ಈ ಕೆಲಸವನ್ನು ನಮಗೆ ಬಿಡಿ. SP ಶಕ್ತಿಕುಮಾರ್, ಇಂದು ಸಾಯಂಕಾಲ 75 ಜನ ಹುಡುಗಿಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಿರುವ ನಮ್ಮ ವ್ಯಾನಿಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯೊಂದಿಗೆ ನೀನು ರಕ್ಷಣೆ ಕೊಡಬೇಕು. ಓಕೆ ಸರ್. ಆದರೆ ಅರ್ಥವಾಯಿತು. ನಿನಗೆ ಸೇರಬೇಕಾದ ಬಾಬತ್ ಎಲ್ಲಿ ಸೇರಬೇಕು ಅಲ್ಲೇ ಸೇರುತ್ತದೆ. ಓಕೆನಾ? ಓಕೆ ಸರ್, ನಾವಿಂದು ಬರುತ್ತೇವೆ. ಆಯ್ತು, ಹೋಗಿ ಬನ್ನಿ. ಪ್ರಸಾದ್, ಕೆ ಪ್ರಸಾದ್. ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ ನನ್ನ ಹೆಸರಿಟ್ಟು ಕೂಗಿ ಕರೆಯುವಷ್ಟು ಧೈರ್ಯವೇ ನಿನಗೆ? ನನ್ನ ಮಗನೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿನಾಗಿರಲಿ, ಪರ ರಾಜ್ಯದ ಮುಖ್ಯಮಂತ್ರಿನಾಗಿರಲಿ, ನಿನ್ನಂತ ದೇಶದಲ್ಲಿ ಗೋಮುಖ ವರ್ಗಗಳಿಗೆ ಈ ಅದಾಮಿ ಕೊಡುವ ಮರ್ಯಾದೆಗಳು ಇಷ್ಟೇ. ಪುಣ್ಯ, ನಾನು ಯಾರು? ನಿನ್ನಂತ ಪುಂಡ ಪೋಖರಿಗಳ ಗಂಡ, ಗಂಡದ ಸೂರರ ಮೆಂಡ. ನಿನ್ನಂದ
ಬಂದಿರುವೆ. ನಿನ್ನ ರುಂಡ ಕತ್ತರಿಸಿ ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನಾಯಿಗೆ ಹಾಕಲು ಬಂದಿರುವುದು ಗಂಡು ಹೋಲಿಗಳ ಆರ್ಭಾಟದ ಈ ನಾಗ. ಮಿಸ್ಟರ್ ನಾಗ, ಈ ಮುಖ್ಯಮಂತ್ರಿ ಪವರ್ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಪವರ್? ಕೆ ಪ್ರಸಾದ್, ನೀನು ಯಾರು? ನಿನ್ನ ಪವರ್ ಏನೆನ್ನುವುದು ನಿನಗೆ ಚೆನ್ನಾಗಿ ಗೊತ್ತು. 25 ವರ್ಷಗಳ ಹಿಂದೆ ನೀನೊಬ್ಬ ಸದನ ಸುಟ್ಟಿ ಚೇರ್ಮನ್ ಆಗಿ ಬಡವರಿಗಾಗಿ ಸರ್ಕಾರದಿಂದ ಬರುವ ಅಕ್ಕಿ ಗೋಧಿ ಸಕ್ಕರೆಯನ್ನು ನ್ಯಾಯ ಬೆಲೆಗೆ ಕೊಡದೆ 4 ರೂಪಾಯಿಗೆ ಕೊಡಬೇಕಾದ 1 ಕೆಜಿ ಅಕ್ಕಿಯನ್ನ 8 ರೂಪಾಯಿ, 3 ರೂಪಾಯಿಗೆ ಕೊಡಬೇಕಾದ ಗೋಧಿಯನ್ನು 6 ರೂಪಾಯಿ, 6 ರೂಪಾಯಿಗೆ ಕೊಡಬೇಕಾದ ಸಕ್ಕರೆಯನ್ನ 12 ರೂಪಾಯಿ. ಇದರಂತೆ 1ಕ್ಕೆ 2ರಷ್ಟು ಬಡವರಣ ತಿಂದು ನಿನ್ನ ಬಜ್ಜಿ ಬೆಳೆಸಿಕೊಳ್ಳದಷ್ಟೇ ಅಲ್ಲದೆ ತಲಾ 1 ಓಟ್ಗೆ 100 ರೂಪಾಯಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಓಟು ಹಾಕಿಸಿಕೊಂಡು ಮಂತ್ರಿ ಪಟ್ಟ ಏರಿ ಅದೇ ಓಟ್ ಹಾಕಿರೋ ಬಡ ರೈತರ ಹೊಟ್ಟೆ ಮೇಲೆ ಹೊಡೆದು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ನೀನೊಬ್ಬ ಜಗದ ಬಂಡ ಭಕ್ಷಕ ಅನ್ನೋದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ನಿನ್ನಂತ ಬಂಡ ರಾಜಕಾರಣಿಗಳು ಈ ನಾಗರ ರಾಜ್ಯದಲ್ಲಿ ರಾಜ್ಯಭಾರ ಮಾಡಿದರೆ ಈ ಕನ್ನಡ ತಾಯಿನಾಡಿಗೆ ಅವಮಾನ. ಅಷ್ಟೇ ಹೇಗೆ ಗಂಡು ಹುಲಿಗಳ ಹಲ್ಲು ಕಿತ್ತು ಹುಲಿಯ ಮೇಲೆ ಕುಳಿತು ಹುಲಿಯಲ್ಲೇ ಶಿಖರವಿರುವ ಈ ಅಂಡರ್ವರ್ಲ್ಡ್ ಡಾನ್ ನಾಗರಿಗೆ ಮೊದಲೇ ಅವಮಾನ. ನಾಗ, ನಿನಗೆಷ್ಟು ಹಣ ಬೇಕೋ ಕೇಳೋ, ಕೊಡುತ್ತೇನೆ. ಆದ್ರೆ ನನ್ನನ್ನು ಬಿಟ್ಟು ಬಿಡು ನಾಗ, ಬಿಟ್ಬಿಡು. ಬಿಟ್ಟು ಬಿಡಬೇಕಾ? ಸ್ವತಂತ್ರವೆಂದರೆ ನೆನಪಿಗೆ ಬರುವುದು ಗಾಂಧೀಜಿ, ಯೋಧ ಎಂದರೆ ಸುಭಾಷ್ ಚಂದ್ರ ಬೋಸ್, ಉತ್ತಮ ರಾಜಕಾರಣಿಗಳು ಯಾರೆಂದರೆ ನೆಹರು, ಬುದ್ಧಿವಂತ ಯಾರೆಂದರೆ ವಿಶ್ವೇಶ್ವರಯ್ಯ. ಅದರಂತೆ ದಿಲ್ಲಿ ಹೊತ್ತ ಪುಂಡವಲಿ ಅಂದರೆ ಈ ನಾಗ, ದೇವರಿಗಾಗಿ ಸಿಡಿದೆದ್ದ ಶಿವನಾಗ ಎಂದು ಈ ನಾಗ. ಬಟ್ ಈ ಸಮಯದಲ್ಲಿ ಈ ನಾಗನಿಗೆ ಬೇಕಾಗಿರೋದು ಹಣವಲ್ಲ, ರಕ್ತ. ಕಣ್ಣಿಟ್ಟರೆ ಸಮಾಧಿ, ಕಣ್ಬಿಟ್ಟರೆ ಪೂಜೆ. ಬಾನಿಗೊಬ್ಬ ಬ್ರಹ್ಮ, ಭೂಮಿಗೊಬ್ಬ ನನ್ನ ತಂದೆ ಗದಿಗಿನ ಮಠದ ಪುಟ್ಟರಾಜ ಗವೈಗಳಷ್ಟೇ ಅಲ್ಲ, ಸೂರ್ಯ ಚಂದ್ರ ಹೊಡೆಯೋ ಸಿಡಿದತ್ತ ನಾಗ.